ಯಜಮಾನ ಯಜಮಾನ. ಏನ್ ಮೇಡಮ್ ಹೀಗಾಗೋಯ್ತು? ರಾಯ್, ಆಗ್ಬೇಕಾಗಿದ್ದೇ ಆಯ್ತು, ಎಲ್ಲ ಒಳ್ಳೇದೇ ಆಯ್ತು. ಏನು ಒಳ್ಳೇದು ಮೇಡಮ್? ನೀವು ನೋಡಿದ್ರೆ ರಾಘು ಸರ್ ಹತ್ರ ಆಗೋ ಪ್ರಯತ್ನ ಅಂತ ಟೆಕ್ನಿಕಲ್ ಡ್ರಾಮಾ ಮಾಡಿದ್ರಿ. ಆದ್ರೆ ಅನಿತಾ ಇದನ್ನ ನೋಡ್ಬೇಕಿತ್ತ. ಅವರು ಮನೆಯವ್ರ ಮುಂದೆ ಎಲ್ಲ ಕಿರಿಕ್ ಮಾಡ್ಬಿಟ್ರಲ್ಲ. ಈಗ ಮನೆಯವರೆಲ್ಲರೂ ನಿಮ್ಮ ಒಟ್ಟಿಗೆ ದ್ವೇಷಿಸೋ ಹಾಗಾಯ್ತಲ್ಲ. ಯಾರು ನನ್ನ ದ್ವೇಷಿಸ್ತಾರ ಅನ್ನೋದು ಮುಖ್ಯ ಅಲ್ಲ ರಾಯ್, ನನ್ನ ಗಂಡ ನನ್ನ ಪ್ರೀತಿಸ್ತಾನೆ ಅನ್ನೋದಷ್ಟೇ ಮುಖ್ಯ. ಮೇಡಮ್, ಈಗ ಅನಿತಾ ಬಂದು ಎಲ್ಲರ ಮುಂದೆ ಸೀನ್ ಕ್ರಿಯೇಟ್ ಮಾಡಿ ಹೋಗಿರೋದ್ರ ಎಫೆಕ್ಟ್ ಏನಾಗ್ಬೋದಂತ ಯೋಚನೆ ಮಾಡಿದ್ರೆ ನೀವು? ನಿಮಗೆ ಆ ಮನೇಲಿ ಪರ್ಮನೆಂಟ್ ಸ್ಥಾನ ಮಿಸ್ ಆಗೋ ಚಾನ್ಸಸ್ ಹೆಚ್ಚಾಗಬಹುದಾ ಅಂತ. ರಾಯ್, ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಕೊಂಡು ಯೋಚನೆ ಮಾಡು. ಆಗಿದ್ದೆಲ್ಲ ಒಳ್ಳೇದಕ್ಕೆ. ಅಯ್ಯೋ ಮೇಡಮ್, ಮತ್ತೆ ಅದನ್ನೇ ಹೇಳ್ತಿದ್ರಲ್ಲ. ಆದ್ರೆ ಅದು ಏನು ಒಳ್ಳೇದಂತ ಈ ತಲೆಗೆ ಅರ್ಥನೇ ಆಗ್ತಾ ಇಲ್ಲ. ಬಿಡ್ಸ್ ಹೇಳ್ತೀನಿ ಕೇಳು. ನನ್ ಗಂಡ ರಾಘುಗೆ ನನ್ನ ಮೇಲೆ ಪ್ರೀತಿ ಇದೆ, ಇದು ಫ್ಯಾಕ್ಟ್. ನನ್ ಗಂಡನ ನನ್ನಿಂದ ದೂರ ಮಾಡೋದಕ್ಕೆ ಇಡೀ ಮನೆಯವ್ರು ಪ್ರಯತ್ನ ಪಡ್ತಿದ್ದಾರೆ. 10 ದಿನದಲ್ಲಿ ನನ್ನ ಮನೆಯಿಂದ ಆಚೆ ಹಾಕ್ಬೇಕನ್ನೋದು ಆ ಮನೆಯವ್ರ ಎಲ್ರೂ ಡ್ರೀಮ್. ಹೀಗಿರುವಾಗ ನಾನ್ ನಿನ್ನ ಕರ್ಸಿ ನಾಟಕ ಮಾಡಿಸಿದ್ದು, ಅದನ್ನ ಅನಿತಾ ನೋಡಿದ್ರಿಂದ ಏನಾಯ್ತು ಹೇಳು? ಗೊತ್ತಿಲ್ಲ ಮೇಡಮ್. ಹೇಳ್ತೀನಿ ಕೇಳು. ಅನಿತಾಗೆ ಒಂದು ಕ್ಲಾರಿಟಿ ಸಿಕ್ತು. ರಾಘವೇಂದ್ರನ್ ಮನ್ಸಲ್ಲಿರೋದು ಚಾನ್ಸಿನೇ. ಈಗಾಗ್ಲೇ ಅವಳನ್ನ ಹೆಂಡತಿ ಅನ್ಕೊಂಡು ಬದುಕ್ತಿದ್ದಾನೆ. ನನ್ ಕಡೆ ಬರೋ ಚಾನ್ಸೇ ಇಲ್ಲ. ನನ್ ರಾಘು ಮೇಲಿರೋ ಆಸೆನ ಬಿಡ್ಬೇಕು ಅನ್ನೋದು ಅವಳಿಗೆ ಕ್ಲಾರಿಟಿ ಸಿಕ್ತು. ಒಂದ್ ರೀತಿ ನೀವು ಹೇಳೋದು ಕರೆಕ್ಟ್ ಮೇಡಮ್. ಇಂಥ ರೀತಿಗಳು ಇನ್ನೆರಡಾದ್ರೆ ಸಾಕು ರಾಯ್. ಅನಿತಾ ನಮ್ಮ ಮನೆ ಕಡೆ ತಲೆನೂ ಹಾಕಲ್ಲ, ನನ್ ಗಂಡನ ತಂಟೆಗೂ ಬರಲ್ಲ. 100% ಎಸ್ ಮೇಡಮ್. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ ಕೇಳು ರಾಯ್. ನನ್ ಗಂಡನ್ಗೆ ಅನಿತಾ ಮೇಲೆ ಆಸೆ ಇದ್ದಿದ್ರೆ ನನ್ ಜೊತೆ ಒಡನಾಟ ಆಗೋ ನಾಟಕಕ್ಕೆ ಯಾಕೆ ಒಪ್ಕೊಳ್ತಿದ್ದ? ಹೌದಲ್ವಾ? ಮಾಡಿದ ನಾಟಕನೇ ಆದ್ರೂ ನನ್ನ ಚಿನ್ನಿ ಬಂಗಾರ ಅಂತೆಲ್ಲ ಎಷ್ಟು ಅದ್ಭುತವಾಗಿ ಮಾತಾಡ್ದ. ಅದೆಲ್ಲ ರಾಘು ಮನ್ಸಲ್ಲಿರೋ ಮಾತುಗಳೇ ರಾಯ್. ಪಾಪ ಮನೆಯವ್ರ ಬಲವಂತಕ್ಕೆ ಅವನು ಈ ರೀತಿ ಆಡ್ತಿದ್ದಾನೆ. ಅವ್ರ ಒತ್ತಾಯಕ್ಕೆ ನನ್ನ ಮನೆಯಿಂದ ಆಚೆ ಹಾಕೋ ಪ್ಲಾನ್ ಅಲ್ಲಿ ಒಂದು ಭಾಗ ಆಗಿದ್ದಾನಷ್ಟೇ. ಯು ಆರ್ ರೈಟ್ ಮೇಡಮ್. ಯಾರ್ದೋ ಬಲವಂತಕ್ಕೆ ನನ್ ಗಂಡ ಯಾಕೆ ಸೋಲ್ಬೇಕು? ನಾನ್ ನನ್ ಗಂಡನ ಸೋಲೋದಕ್ ಬಿಡ್ತೀನ? ಇಷ್ಟಕ್ಕೂ ಕಟ್ಕೊಂಡಿರೋಳು ನಾನು, ಬಿಡ್ಸ್ಕೊಳ್ಳೋದಕ್ಕೆ ಅವ್ರು ಯಾರು? ನಾನಷ್ಟು ಸುಲಭವಾಗಿ ಬಿಟ್ಕೊಡ್ತೀನ ರಾಯ್? ನೋ, ನೆವರ್. ನನ್ ಗಂಡನ ನನ್ನಿಂದ ದೂರ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಆಗಲ್ಲ. ಸಾಧ್ಯ ಆಗೋದಕ್ಕೂ ನಾನು ಬಿಡಲ್ಲ. ಅನಿತಾ ಎಷ್ಟೇ ಎದುರಾಡಿದ್ರು ನನ್ನ ಗಂಡ ಅವಳಿಗೆ ಸಿಗಲ್ಲ. ಯಾಕಂದ್ರೆ ನನ್ ಗಂಡನ ನಾನು ಬಿಟ್ಟೋಗಲ್ಲ ಅನ್ನೋ ಕ್ಲಾರಿಟಿ. ಅನಿ ಹೋಗ್ ಬಂದ? ಅಮ್ಮ ನಿನ್ಗೋಸ್ಕರ ಎಷ್ಟೊಂದು ಟೆನ್ಷನ್ ಆಗಿದ್ರು. ಇರು ಕರೆದು ಬಿಡ್ತೀನಿ. ಅಮ್ಮ ಅಮ್ಮ, ಅನಿ ಬಂದ್ಲು. ಅನಿತಾ, ಮುಗೀತಾ? ನಿನ್ ಅಮ್ಮನೆಲ್ಲ ಕ್ಲಿಯರ್ ಆಯ್ತಾ? ಈಗ ನಿನ್ ಕ್ಲಾರಿಟಿ ಸಿಕ್ತಾ? ಸಿಕ್ಕಿಲ್ದೆ ಇರುತ್ತಮ್ಮ. ಇವಳು ಹೋಗಿರ್ತಾಳೆ, ನೋಡಿರ್ತಾಳೆ. ಅಲ್ಲಿ ನೋಡಿದ್ರೆ ಜಾನ್ಸಿ ಇರಲ್ಲ. ರಾಘು ಬಾವ ಇವಳ ಪ್ರೀತಿಯಿಂದ ವೆಲ್ಕಮ್ ಮಾಡಿರ್ತಾರೆ. ಮನೆಯವ್ರು ಎಲ್ರಿಗೂ ಖುಷಿಯಾಗಿರುತ್ತೆ. ಅಂದ್ಮೇಲೆ ಕ್ಲಾರಿಟಿ ಜೊತೆಗೆ ಖುಷಿನೂ ಸಿಕ್ಕಿರುತ್ತೆ. ಜೊತೆಗೆ ಮನೆಯವ್ರು ಹೇಗೆ ಅನ್ನೋದು ಕೂಡ ಅರ್ಥ ಆಗಿರುತ್ತೆ ಅಲ್ವಾ? ನೀ ನಿನ್ ಹೆಂಡತಿ ಮತ್ತ ಅವ್ರ ಮನೆಯವರು ಏನು ಅನ್ನೋದು ಅರ್ಥ ಆಯ್ತು. ಮತ್ತೆ ಅವ್ರೆಂತ ಚೀಪ್ ಜನರು ಅನ್ನೋ ಕ್ಲಾರಿಟಿ ಸಿಕ್ತು. ಸುಳ್ಳು, ಬರೀ ಸುಳ್ಳು ಭರವಸೆ ಕೊಡೋದು, ಮೋಸ ಮಾಡೋದು ಇದೇ ಆಗೋಯ್ತು. ನಂಬಿಕೆ ಅನ್ನೋ ಪದಕ್ಕೆ ಅರ್ಹರೇ ಅಲ್ಲ ಅವರು. ಏನ್ ಹೇಳ್ತಿದ್ಯಾ ಅಮ್ಮ? ಆ ಪಲ್ಲವಿ ಸುಳ್ಳು ಹೇಳಿದಾಳೆ, ನಮ್ನೆಲ್ಲ ಮಾಡ್ತಿದ್ದಾಳೆ. ಆ ಜಾನ್ಸಿ ಎಲ್ಲೂ ಹೋಗೂ ಇಲ್ಲ, ರಾಘವೇಂದ್ರ ಅವಳ ಕತ್ತೆ ಆಚೆ ತಳ್ಳೂ ಇಲ್ಲ. ಮತ್ತೆ ಪಲ್ಲವಿ ಹೇಳಿದ್ದಲ್ಲ, ಅವಳು ಸುಳ್ಳು ಹೇಳಿದಾಳೆ ಅಂತ. ಸುಳ್ಳಲ್ಲೇ ಭರವಸೆಗಳನ್ನ ಹುಟ್ಟಾಕಿ ಕನ್ಸುಗಳನ್ನ ಕಟ್ಟಿದ್ರು. ನಿನ್ ಹೆಂಡತಿ ಅವಳನ್ನ ಇನ್ನ 10 ದಿನದಲ್ಲಿ ಆಚೆ ಕಳಿಸ್ತೀನಿ ಅಂತ ಹೇಳಿದ್ರು. ಆದ್ರೆ ಅಲ್ಲಿ ನೋಡಿದ್ರೆ ರಾಘು ಜಾನ್ಸಿ ಮಾಡ್ಕೊಂಡು ಖುಷಿಯಾಗಿದ್ದಾರೆ. ಅದು ಸಾಲದು ಅಂತ ಒಂದ್ ಜನ್ಮ ಅಲ್ಲ, ಮುಂದಿನ 7 ಜನ್ಮಕ್ಕೂ ನಾನೇ ನಿನ್ ಗಂಡ, ನೀನೇ ನನ್ನ ಹೆಂಡತಿ ಅಂತ ಭರವಸೆ ಕೊಡೋದೇನು, ಕೇರ್ ಮಾಡೋದೇನು? ಏನ್ ಹೇಳ್ತಿದ್ಯಾ ನೀ? ನಿಜಾನೇ ಹೇಳ್ತಿದೀನಿ. ಜಾನ್ಸಿ ಜೊತೆ ರಾಘವೇಂದ್ರ ಅವ್ರನ್ನಲ್ಲೇ ಹೊಡೆಯೋದೇನ್ ಕೇಳ್ತೀಯಾ? ಊಟ ಮಾಡ್ಸೋದೇನ್ ಕೇಳ್ತೀಯಾ? ಅವಳನ್ನ ಆಚೆ ಕರ್ಕೊಂಡು ಹೋಗಕ್ ರೆಡಿ ಆಗೋದೇನ್ ಕೇಳ್ತೀಯಾ? ಅಲ್ಲ ಅನಿತಾ, ನೀನೇನಾದ್ರೂ ಕನ್ಫ್ಯೂಸ್ ಮಾಡ್ಕೊಂಡ್ಯಾ ಹೇಗೆ? ನಾನ್ ಕನ್ಫ್ಯೂಸ್ ಆಗಿಲ್ಲ ಅಮ್ಮ, ನಮ್ಮನ್ನೆಲ್ಲ ಇವ್ನ ಹೆಂಡತಿ ಕನ್ಫ್ಯೂಸ್ ಮಾಡ್ತಿದ್ದಾಳೆ. ಆ ಜಾನ್ಸಿ ಅಲ್ಲಿ ಜಾಲಿ ಆಗಿದ್ದಾಳೆ. ಗಂಡನ ಜೊತೆ ಸರ್ಸ ಆಡ್ಕೊಂಡು ಖುಷಿಯಾಗಿರೋದು ನಾನೇ ನನ್ ಕಣ್ಣಾರೆ ನೋಡಿದೀನಿ ಅಂದ್ಮೇಲೆ ಇದಕ್ಕಿಂತ ಕ್ಲಾರಿಟಿ ಇನ್ನೇನಮ್ಮ ಬೇಕು? ಅಮ್ಮ, ಇವ್ನ ಹೆಂಡತಿ ಮತ್ತ ಅವ್ರ ಮನೆಯವರೆಲ್ಲ ನಂಬಿಕೆಗೆ ಯೋಗ್ಯರಲ್ಲ.
ಮೋಸಗಾರರು, ವಂಚನೆ ಮಾಡೋದಕ್ಕೆ ಕಾಯ್ತಾ ಇರೋರು. ನನಗ್ ಸಮಾಧಾನ ಮಾಡೋದಕ್ಕೆ ಇವ್ನ ಹೆಂಡತಿ ಸುಳ್ಳು ಹೇಳಿದಾಳೆ, ಆದ್ರೆ ಅಲ್ಲಿ ನಡೀತಾ ಇರೋದೇ ಬೇರೆ. ಇಲ್ಲ ಅನಿ, ನನ್ಗೆ ಯಾಕೋ ಅಂದ್ರೆ ನಿನ್ ಹೆಂಡತಿ ಹೇಳಿದ್ದೆ ಸತ್ಯ ಅಂತ ವಾದ ಮಾಡಕ್ ನೋಡ್ತಿದ್ಯಾ, ನನ್ನೇ ಅನ್ಮಾನಿಸ್ತಿದ್ಯಾ? ಅದು ಹಾಗಲ್ಲ ಅನಿ, ಪಲ್ಲವಿ ಹೇಳಿದ್ದು. ಏನಾದ್ರೂ ಡೌಟ್ ಇದ್ರೆ ನಿನ್ ಹೆಂಡತಿಗೆ ಫೋನ್ ಮಾಡಿ ವಿಚಾರಿಸ್ಕೋ. ಅವಾಗ ಅವ್ಳು ಎಂತ